ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು. ಫಸ್ಟ್ ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಟ್ರೈ ಟು ಎಕ್ಸ್ಪ್ಯಾಂಡ್ ದ ನೋಡ್ ದಟ್ ಈಸ್ ಕ್ಲೋಸೆಸ್ಟ್ ಟು ದ ಗೋಲ್. ಸರಿನಾ? ಕ್ಲೋಸೆಸ್ಟ್ ಟು ದ ಗೋಲ್ ಆನ್ ಗ್ರೌಂಡ್ that is likely to lead to the solution quickly. ಸೊ ಸೊಲ್ಯೂಷನ್ ನನಗೆ ಬೇಗ ಸಿಗೋ ರೀತಿ ಗೋಲ್ಗೆ ಯಾವುದು ಹತ್ರ ಇರುತ್ತೆ ಆ ನೋಡ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗು ಅಂತ ಹೇಳ್ತಾ ಇದೆ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಎವ್ಯಾಲ್ಯೂಯೇಟ್ ದ ನೋಡ್ಸ್ ಬೈ ಯೂಸಿಂಗ್ ದ ಹ್ಯೂರಿಸ್ಟಿಕ್ ಫಂಕ್ಷನ್. ಸೊ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಹೇಳ್ತೀನಿ. ಹ್ಯೂರಿಸ್ಟಿಕ್ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎನ್. ಸೊ ಇದೊಂಥರ ಡಿಸ್ಟೆನ್ಸ್ ಇದ್ದಂಗೆ. ಸೊ ಎಚ್ ಆಫ್ ಎನ್ ಅಂತಂದ್ರೇನು ಅಂದ್ರೆ ಹ್ಯೂರಿಸ್ಟಿಕ್ ಫಂಕ್ಷನ್ ವ್ಯಾಲ್ಯೂ ಅಂತಂದ್ರೇನು ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ಸ್ಟೇಟ್ ಅಟ್ ನೋಡ್ ಎನ್ ಟು ಗೋಲ್ ಸ್ಟೇಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎ ಇದೆ ಅಂತ ಅನ್ಕೊಳ್ಳಿ. ಎ ಇಂದ ಜಿ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್. ಸೊ ಎಸ್ಟಿಮೇಟ್ ಮಾಡಿರುವಂತ ಕಾಸ್ಟ್ ಎಷ್ಟಿರ್ಬೋದು? 40 ಇರ್ಬೋದು. ನೆಕ್ಸ್ಟ್ ಡಿ ಇಂದ ಗೋಲ್ ಹೋಗೋದಕ್ಕೆ ಕಾಸ್ಟ್ ಎಷ್ಟಿರ್ಬೋದು? 35 ಇರ್ಬೋದು. ಗೋಲ್ ಇಂದ ಗೋಲ್ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 0 ಅಲ್ವಾ? ಸೊ ಆ ರೀತಿ ವರ್ಕ್ ಆಗ್ತಾ ಹೋಗುತ್ತೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಸೊ ಒಂದೊಂದ್ಸಲಿ ಈ ರೀತಿ ಕೊಡ್ತಾರೆ, ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಎ ಇಸ್ ಈಕ್ವಲ್ ಟು 40, ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು 35. ಸೊ ಈ ರೀತಿ ಕೊಡ್ತಾರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ಅಂತ ಸಪರೇಟ್ ಟೇಬಲ್ ಅನ್ನ ಕೊಟ್ಟು. ಸೊ ಅದು ಕೂಡ ನೀವು ಈ ರೀತಿ ಬರ್ಕೋಬಹುದು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಸ್ಟೇಟ್ ಇಸ್ ಎ ಅಂಡ್ ಗೋಲ್ ಸ್ಟೇಟ್ ಇಸ್ ಜಿ. ಸೊ ನಾನು ಏನ್ ಮಾಡ್ಬೇಕು? ಟ್ರೈ ಟು ಎಕ್ಸ್ಪ್ಯಾಂಡ್ ದ ನೋಡ್ ದಟ್ ಈಸ್ ಕ್ಲೋಸೆಸ್ಟ್ ಟು ದ ಗೋಲ್. ಕ್ಲೋಸೆಸ್ಟ್ ಟು ದ ಗೋಲ್ ಅಂತಂದ್ರೆ ಏನಾಗಿರ್ಬೇಕು? ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಡಿಮೆ ಇರಬೇಕು. ಸೊ ಇವಾಗ ನೋಡಿ, ಫಸ್ಟ್ ಸ್ಟೆಪ್ ನಂಬರ್ 1 ಹೋಗ್ತೀನಿ. ಸ್ಟೆಪ್ ನಂಬರ್ 1 ಅಲ್ಲಿ ನಾನು ಯಾವ ರೀತಿ ಬರೀತೀನಿ ಅದೇ ರೀತಿ ಬರೀತಾ ಹೋಗ್ಬೇಕು. ಇವಾಗ ನಾನು ಎ ಇಂದ ಡಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಬಿಗೆ ಹೋಗ್ಬೋದು. ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಎಡ್ಜಸ್ ಅಥವಾ ಪಾತ್ಗಳು. ಈಗ ನಾನು ಎ ಇಂದ ಡಿಗೆ ಹೋದ್ರೆ ಏನು? ಎ ಇಂದ ಡಿಗೆ ಹೋದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡ್ಬೇಕು. ಯಾಕೆ ಗೊತ್ತಾ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಲ್ವಾ? ಸೊ ಇವಾಗ ದೇರ್ ಫೋರ್ ನಾನು ಏನೇನು ಕಂಡುಹಿಡಿಬೇಕು? ಎಫ್ ಆಫ್ ಡಿ ಅನ್ನ ಕಂಡುಹಿಡಿಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಡಿ. ಸೊ ವ್ಯಾಲ್ಯೂ ಏನಿರೋದು? ಎಚ್ ಆಫ್ ಡಿ ಇದು 35. ನೆಕ್ಸ್ಟ್ ಎಫ್ ಆಫ್ ಸಿ ಅನ್ನ ಕಂಡುಹಿಡಿಯೋಣ. ಎಫ್ ಆಫ್ ಸಿ, ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಸಿ whose value is equal to 25. ನೆಕ್ಸ್ಟ್ ಎಫ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಬಿ whose value is ಬಿ ವ್ಯಾಲ್ಯೂ ಏನಿದೆ 32. ಸೊ ಈಗ ಏನ್ ಮಾಡಬೇಕು? ಕ್ಲೋಸೆಸ್ಟ್ ಟು ದ ಗೋಲ್ ಅಂತಂದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಯಾರಿಗೆ ಕಡಿಮೆ ಇರುತ್ತೆ ಅವರನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ 35, 25, 32 ಯಾರು ಸೆಲೆಕ್ಟ್ ಆದ್ರು? 25 ಇರುವಂತವ್ರು ಸೆಲೆಕ್ಟ್ ಆದ್ರು. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ? ಎ ಇಂದ ಸಿ ಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಲೀಸ್ಟ್ ಹ್ಯೂರಿಸ್ಟಿಕ್ ಕಾಸ್ಟ್. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಇದೇ ರೀತಿ ಬರೀತಾ ಹೋಗಿ ಅವಾಗ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಿ? ಇವಾಗ ಸಿ ಗೆ ಬಂದಿದ್ದೀನಿ. ಸಿ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅಥವಾ ಪಾತ್ಗಳನ್ನ ಯೂಸ್ ಮಾಡಿಕೊಂಡು ಎಫ್ ಹೋಗ್ಬೋದು, ಇಲ್ವಾ ಇಗೆ ಹೋಗ್ಬೋದು. ಸೊ ಎಫ್ ಹೋಗ್ಬೋದು, ಇಲ್ಲ ಇಗೆ ಹೋಗ್ಬೋದಲ್ವಾ? ಸೊ ಈಗ ಕಂಡುಹಿಡಿತಾ ಹೋಗೋಣ. ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಲ್ವಾ? ಸೊ ದೇರ್ ಫಾರ್ ಎಫ್ ಆಫ್ ಎಫ್ ಅನ್ನ ಯಾವ ರೀತಿ ಕಂಡುಹಿಡಿತಾರೆ? ಎಫ್ ಆಫ್ ಎಫ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎಫ್. ಸೊ ವ್ಯಾಲ್ಯೂ ಏನಿದೆ? 17. ನೆಕ್ಸ್ಟ್ ಎಫ್ ಆಫ್ ಇ ಅನ್ನ ಕಂಡುಹಿಡಿಬೇಕು, whose value will be equal to h of e. ಸೊ ವ್ಯಾಲ್ಯೂ ಏನಿರೋದು? ಇದು 19. 17 ಚಿಕ್ಕದ, 19 ಚಿಕ್ಕದ? 17 ಇಸ್ ದ ಸ್ಮಾಲರ್ ಒನ್. ಸೊ ಇವಾಗ ಏನ್ ಮಾಡ್ತಾ ಇದೀವಿ? ಸಿ ಇಂದ ನಾವು ಎಫ್ ಗೆ ಹೋಗ್ತಾ ಇದೀವಿ, ಸರಿನಾ? ಸೊ ಇವಾಗ ಸಿ ಇಂದ ಎಫ್ ಗೆ ಹೋದ್. ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಇಲ್ಲಿ ಬರೀತೀವಿ. ಸ್ಟೆಪ್ ನಂಬರ್ 3. ಸೊ ಅಟ್ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ? ಎಫ್ ನೋಡ್ ಅಲ್ಲಿ ಇದೀವಿ. ಸೊ ಎಫ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಡಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಜಿಗೆ ಹೋಗ್ಬೋದು. ಅನ್ಟ್ರಾವರ್ಸ್ ಆಗಿರುವಂತ ನೋಡ್ಗೆ ಹೋಗ್ಬೇಕು. ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಎಫ್ ಇಂದ ನಾನು ಡಿಗೆ ಹೋಗ್ಬೋದು, ಬಿಕಾಸ್ ಡಿ ಇಸ್ ನಾಟ್ ಟ್ರಾವರ್ಸ್ ಟಿಲ್. ನೆಕ್ಸ್ಟ್ ಎಫ್ ಇಂದ ಜಿಗೆ ಹೋಗ್ಬೋದು. ಸೊ ಎಫ್ ಇಂದ ಡಿ, ಇಲ್ಲ ಅಂತಂದ್ರೆ ಎಫ್ ಇಂದ ಜಿ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ, ಪ್ರತಿಯೊಂದು ನೋಡೋಣ. ಸೊ ದೇರ್ ಫೋರ್ ಎಫ್ ಆಫ್ ಡಿ ಅನ್ನ ಯಾವ ರೀತಿ ಬರೀತೀವಿ? ವಿಚ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಡಿ whose value is. ಸೊ ಡಿ ವ್ಯಾಲ್ಯೂ ಏನ್ ಬಂದಿರೋದು ನಮಗೆ? 35 ಹ್ಯೂರಿಸ್ಟಿಕ್ ವ್ಯಾಲ್ಯೂ. ನೆಕ್ಸ್ಟ್ ಎಫ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಜಿ whose value is. ಸೊ ಜಿ ವ್ಯಾಲ್ಯೂ ಏನಿರೋದು? 0. ಸೊ ಇವಾಗ 0 ಚಿಕ್ಕದ, 35 ಚಿಕ್ಕದ? 0 ಇಸ್ ದ ಸ್ಮಾಲರ್ ಒನ್. ಸೊ ಅಲ್ಲಿಗೆ ಹೋಗ್ಬೇಕು, ಎಫ್ ಇಂದ ಜಿಗೆ ಹೋಗ್ತೀನಿ. ಸೊ ಈಗ ನಾನು ನೋಡಿದ್ರೆ ಜಿ ಇಸ್ ಮೈ ಗೋಲ್ ಸ್ಟೇಟ್. ಸೊ ಇವಾಗ ನಾನು ಅಲ್ಲಿ ಸ್ಟಾಪ್ ಮಾಡಬೇಕು, ಜಿ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ 3 ಸ್ಟೆಪ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಲ್ಲಿ ನಾವು ದೇರ್ ಫಾರ್ ಪಾತ್ ಈಸ್ ಈಕ್ವಲ್ ಟು
ಯಾವ ಪಾತನ್ನ ನಾವು ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಇಂದ ಗೋಲ್ ಸ್ಟೇಟಿಗೆ ಹೋದ್ವಿ ಅಂತ. ಎ ಇಂದ ಸಿ, ನೆಕ್ಸ್ಟ್ ಸಿ ಇಂದ ಎಫ್, ನೆಕ್ಸ್ಟ್ ಎಫ್ ಇಂದ ಜಿ. ಸರಿನಾ? ಸೊ ಇಷ್ಟು ಪಾತ್ಗಳನ್ನ ಯೂಸ್ ಮಾಡ್ಕೊಂಡು, ಈ ಪಾತನ್ನ ಯೂಸ್ ಮಾಡ್ಕೊಂಡು ನಾವು ಫೈನಲ್ ಗೋಲ್ ಅನ್ನ ತಲುಪಿದೀವಿ ಫ್ರಮ್ ದ ಸ್ಟಾರ್ಟ್ ಸ್ಟೇಟ್. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಅದೇ ರೀತಿ ಬರಿತಾ ಹೋಗಿ. ಸೊ ಇದೇನಿದೆ ಇದು ಥಿಯರಿ ಪಾರ್ಟ್. ಸೊ ಅವ್ರೇನಾದ್ರೂ ಕೇಳಿದ್ರೆ ಇಷ್ಟನ್ನು ಕೂಡ ಬರೀರಿ, ಅವಾಗ ಥಿಯರಿ ಮತ್ತೆ ಪ್ರಾಬ್ಲಮ್ ಅನ್ನು ಕೂಡ ಸಾಲ್ವ್ ಮಾಡಿರೋದ್ರಿಂದ ಫುಲ್ ಆನ್ ಫುಲ್ ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳನ್ನು ಕೂಡ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.